ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಈ ಗಾಡಿ ಹತ್ರ ಬಂದೀವಿ. ಸೊ ನನಗಂತೂ ಆರಾಮಿದ್ದಿದ್ದಿಲ್ಲ, ರಾತ್ರಿ ಎಲ್ಲ ಜ್ವರ ಬಂದಿದ್ದು, ಹಾಗಾಗಿ ಮಲ್ಕೊಂಡಿದ್ದೆ. ಇವಾಗ ಎದ್ದು ಬಂದೀನಿ, ಟೈಮ್ 12 ಗಂಟೆ ಆಯಿತು. ಬರ್ರಿ ಕೆಲಸ ಏನೇನು ಮಾಡ್ತಾಯಿದ್ದಾರೆ ಈ ಗಾಡಿ ತೋರಿಸ್ತೀನಿ ನಿಮಗೆ. ನಾವು ಬರೋಕ್ಕಿಂತ ಮುಂಚೆಕನ ಇವರು ವೈರಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಯಾರ. ಆದ್ರೆ ನನಗೆ ಬರೋಕ್ಕಾಗಿಲ್ಲಪ್ಪ. ಬೆಳಗ್ಗೆ ಇದನ್ನ ಲಾಕ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದೆ. ಲಾಕ್ ಮಾಡಿಕೊಂಡು ಚಾವಿ ತೊಗೊಂಡು ಹೋಗಿಬಿಟ್ಟಿದ್ದೆ. ಅವ ಅಂತ ಚಾವಿ ಬೇರೆ ಕೊಟ್ಟು ಕಳಿಸ್ಬೇಕಿಲ್ಲ ಅಂತಂದು ಇದೆಲ್ಲ ವೈರಿಂಗ್ ಮಾಡಾಕತ್ತಾನ. ಅರ್ಧಂಬರ್ಧ ಮಾಡಿ ನಿಲ್ಲಿಸಿ ಹೋಗ್ಬಿಟ್ಟಾನ. ಇವಾಗ ಹೊಳ್ಳೆ ಕೆಲಸ ಸ್ಟಾರ್ಟ್ ಮಾಡಾಕತ್ತಾನ. ಮಾಡಲಿ ಕೆಲಸ ಮಾಡಾಕತ್ತಾನ. ಆರ ಏನೋ ಹೇಳಿವ ಅಂದ್ರಪ್ಪ, ಇವತ್ತು ರಾತ್ರಿ 10 ಗಂಟೆ ಆದರೂ ಬೇಕು ಗಾಡಿ ಕೆಲಸ ಮಾಡಿಕೊಡಂತೇಳಿ. ಮಾಡ್ತಾನೆ ಗೊತ್ತಿಲ್ಲ. ಇದು ನೋಡ್ರಿ, ಇದು ಈ ಲಾಕ್ ತಂದು ಹಾಕ್ಸ್ಯಾನ. ಇದಕ್ಕೆ 400 ರೂಪಾಯಿ ಅಂತ. ಇದಷ್ಟಕ್ಕೆ ಇದು ಸಿಗಂಗಿಲ್ಲ. ಇದು ಸಿಕ್ಕರೆ ಇದು ಸಟ್ಟನ್ನು ಸಿಗುತ್ತೆ, 700 ರೂಪಾಯಿ ಕೊಡುತ್ತೆ. ಇದು ನಮಗೆ ಬೇಕಾಗಿರೋದು ಇದು ಅಷ್ಟ. ಇದಕ್ಕೆ 400 ರೂಪಾಯಿ ಕೊಟ್ಟು ಹಾಕ್ಸಿದ್ವಿ. ಮತ್ತೇನು ಲಾಕ್ ಇಲ್ಲ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಲಾಕ್ ಅಲ್ಲ. ಇದು ಇದು ಹಾಕ್ಸಿದ್ವಿ. ಎಲ್ಲ ಅದಾವ ಲಾಕ್, ಅದು ಇದ್ದಿದ್ದಿಲ್ಲ. ಇವಾಗ ಮತ್ತೆ ಒಳ್ಳೆ ಅಂಗಡಿಗೆ ಹೋಗಿದ್ವಿ. ಹೆಡ್ಲೈಟ್ ನಾವು ನಿನ್ನೆ 2 ತೊಗೊಂಬಂದಿದ್ವಿ. 2 ಹೆಡ್ಲೈಟು ಹಳೆ ಹೆಡ್ಲೈಟ್ ಬರ್ತಾವೆ, ಯೂಸ್ ಆಗುತ್ತೋ ಅಂತ ಮಾಡಿದ್ವಿ. ಬಟ್ ಈ ಹೆಡ್ಲೈಟ್ ನೋಡಿದ್ರೆ ನಾಟ್ ಯೂಸಿಂಗ್ ಅಂದರೆ ಎಲ್ಲ ಹಾಳಾಗಿವೆ ನೋಡ್ರಲ್ಲ, ಸರಿ ಬರೋಂಗಿಲ್ಲ. ಹಂಗಾಗಿ ಇಷ್ಟೆಲ್ಲ ಖರ್ಚು ಮಾಡತ್ತೀವಿ. ಬರೀ 1000 ರೂಪಾಯಿಗೆ ಕ್ಷಣತನ ಮಾಡ್ಬೇಕಂತಂತ ಮತ್ತೊಂದು 2 ಹೆಡ್ಲೈಟ್ ಹೊಸ ತೊಗೊಂಬಂದ್ವಿ ಹೋಗಿ. ಮತ್ತು ನೆಕ್ಸ್ಟ್ ಸೈಡಿಗೆ ಹ್ಯಾಂಡಲ್ ಸೈಡ್ನಾಗ ಇದು ಬರ್ತಲ್ಲ, ಲೈಟಿಂದು ಹಾರ್ನ್ ಬರುತ್ತಲ್ಲ, ಅದು ಒಳ್ಳೆ ಚಾವಿ ತೊಗೊಂಬಂದಿನಿ. ಚಾವಿ ಇಲ್ಲಿ ಗಾಡಿಗೆ ಚಾವಿ ಇಲ್ಲ, ಅದಕ್ಕೋಸ್ಕರ ಚಾವಿ ತೊಗೊಂಬಂದಿವಿ. ಸೊ ಸ್ವಿಚ್ಚು ಕವರೆಲ್ಲ ಹೋಗಿತ್ತು. ನೀನೇ ಅವ್ರು ಕೊಟ್ಟಿದ್ರಪ್ಪ, ಇದೆಲ್ಲ ಹೊಡೆದೋಗಿತ್ತು. ಅದಕ್ಕೆ ಹೊಸದು ಮತ್ತೆ ಒಳ್ಳೆ ರಿಪ್ಲೇಸ್ಮೆಂಟ್ ಬೇರೆ ಹಾಕಿಕೊಟ್ರ. ಟೋಟಲಾಗಿ ಇದು ಈ ಗಾಡಿಗೆ ಎಷ್ಟು ವೈರಿಂಗ್ ಖರ್ಚು ಮಾಡಾಕತ್ತೀವಪ್ಪ ಅಂದ್ರೆ ಸಿಕ್ಕಾಪಟ್ಟಿ ಖರ್ಚು ಮಾಡತ್ತೆ ವೈರಿಂಗಿಂದ. ಬರೀ ಸಾಮಾನು ಏನು ತಂದೀವಲ್ಲ, ಸಾಮಾನದು कम से कम अभी हो गया, ज़्यादा हो गया भाई, 3000 चिल्लर हो गया अभी. हाँ, वो 1500 उसका डाला, हैंडल का है ना 1500 डाला, और हेडलाइट का है 1100 लगाया. ಇವಾಗ ನೋಡಿ ಎಷ್ಟಾಯ್ತಪ್ಪ. ಇದು ಒಂದು 3000 ರೂಪಾಯಿದಾಗೈತಿ. ನೀನು 12,000 ರೂಪಾಯಿದಾಗ ಬಿಲ್ ಮಾಡಿವಿ. 12,000, ಇವತ್ತು 15,000 ರೂಪಾಯಿ ಬರೀ ಲೈಟಿಗೆ ಸಾಮಾನು ತರಕ್ಕೆ 15,000 ರೂಪಾಯಿ ಖರ್ಚು ಮಾಡಿವಿ. 15,000 ಮತ್ತು ವೈರಿಂಗ್ ಅವಂಗೆ ಒಂದು 12,500 ರೂಪಾಯಿ. ಟೋಟಲ್ 27-28,000 ರೂಪಾಯಿ ಬರೀ ವೈರಿಂಗಿಗೆ ಖರ್ಚಾಯ್ತು ಗಾಡಿದು. ಟು ಜೆಡ್ ಫುಲ್ ವೈರಿಂಗ್ ಅಲ್ಲ, ಹಾಗಾಗಿ ಖರ್ಚು ಜಾಸ್ತಿ ಹೋಗುತ್ತೆ. ಯಾಕಂದ್ರೆ ಇವೆಲ್ಲ ಹೊಸ, ಇವೆಲ್ಲ ವೈಫರ್ ಐತೆ ನೋಡ್ರಿ, ಇದೆಲ್ಲ ಹೊಸ ಹಾಕಕತ್ತೀವಿ ನಾವು. ಇದು ಹೊಸದು, ಇಲ್ಲೆಲ್ಲ ಫೂರ್ ಹೊಸದು. ಹಾಗಾಗಿ ಜಾಸ್ತಿ ಎಲ್ಲ ಏನು ಬರೀ ವೈರಿಂಗ್ದೆಲ್ಲ ಬೇರೆ ಐಟಮ್ಸ್ಗಳನ್ನೂ ಹೊಸ ಹಾಕಾಕತ್ತೀವಿ ನಾವು. ಹಾಗಾಗಿ ಖರ್ಚು ಜಾಸ್ತಿ ಬರೋದತ್ತೆ ನಮಗೆ. ಇವತ್ತು ನಮಗೆ ಆರಾಮಿಲ್ಲಾರಕ್ಕೆ ಏನು ಕೆಲಸ ಮಾಡಾಕತ್ತಿಲ್ಲ. ಇದು ಇಂಡಿಕೇಟರ್ ಅಂದರೆ ಒಳಗೆ LED ಸಿಸ್ಟಮ್ ಬರ್ತಿದೆ. ಜಾಸ್ತಿ ಎಲ್ಲಾರು ಟಚ್ ಆಗಿ ಜಾಸ್ತಿ ಹೋಗುತ್ತಿದ್ದು. ಫ್ರೆಂಡ್ಸ್, ಇವಾಗ ನೋಡಿ ಟೈಮ್ ನೋಡಿದ್ರೆ ಸಾಯಂಕಾಲ 7 ಗಂಟೆ ಆಯಿತು. ಇನ್ನೂ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಇನ್ನೂ ಕೆಲಸ ಮುಗಿದಿಲ್ಲ. ಹಾರನ್ ನೋಡ್ರಲ್ಲಿ, ಈ ಥರ ಹಾರನ್ ಹಾಕ್ಸಿ ನಾವು ಏರ್ ಹಾರನ್ ಹಾಕ್ಸಂಗಿಲ್ಲ, ಕಿಂಕಿ ಹಾರನ್ ಹಾಕ್ಸ್ಬೇಕಂತ ಮಾಡಿದ್ದೀವಿ. ಕಿಂಕಿದ್ರಾಗ ಬೇಡ, ಸ್ವಲ್ಪ ಚೆನ್ನಾಗಿರೋದು, ಸ್ವಲ್ಪ ಸೌಂಡ್ ಜಾಸ್ತಿ ಬರುವಂಥದ್ದು ಹಾಕಿಸ್ಬೇಕಂಥೇಳಿ ಇದನ್ನ ಹಾಕ್ಸಿವಿ. ಡಬಲ್ ಹಾರನ್ ಬರ್ತಿದ್ದಾರೆ, ಡಬಲ್ ಈ ಥರ ಐತೆ ನೋಡ್ರಿ. 2 ಹಾರನ್ ಬರ್ತದೆ. ಹಾರನ್ ಕಿದ್ದಾರೆ ಬಾಯೋ. हाँ, अरे ये तो बढ़िया दिख रहा है, लेकिन ये साउंड कैसे आता है? वाटरप्रूफ है ना? हाँ, नहीं मुंडी पानी में से अंदर मुंह में जाएगा ना, फिर इसमें तो नहीं जाएगा, लेकिन इसमें जाएगा. ये क्या है? किसी में नहीं पानी जाएगा. जितना जाएगा पानी नहीं जाएगा, इधर से जाएगा इधर से निकलेगा, कोई दिक्कत नहीं. ये किसका है? तो वाइफर का है, वाइफर का कनेक्शन अभी नहीं है. मस्त बिठाएंगे.
ಸೊ ಗಾಡಿ ದಿನ ಕೆಲಸ ಇನ್ನೂ ಮುಗಿತಾನೇ ಇಲ್ಲ ಜಲ್ದಿನ. ಸೊ ನಾಳೆ ಕಂಪ್ಲೀಟ್ ಆಗುತ್ತಿದೆ. ನಾವು ನಾಳೆ ಲೋಡಿಂಗ್ ಇತ್ತು ಗಾಡಿದು, ಕ್ಯಾನ್ಸಲ್ ಮಾಡಿಬಿಟ್ಟಿವಿ. ಯಾಕಪ್ಪ ಅಂದರೆ ಕೆಲಸನ ಆಗಿಲ್ಲ, ಎಲ್ಲಿ ಲೋಡಿಂಗ್ ಹೋಗ್ಬೇಕು, ಅವಸರ ಸರಿ ಆಗಂಗಿಲ್ಲ. ಇಷ್ಟೋ ದಿನ ತಡೆದೀವಿ, ಒಂದು ದಿನಕ್ಕೆ ವಿಚಾರ ಯಾಕೆ ಮಾಡ್ತೀರಿ, ಕೆಲಸ ಎಲ್ಲ ಓಕೆ ಮಾಡಿಸಿಂದ ಆಮೇಲೆ ಲೋಡಿಗೆ ಹೋದ್ರೆ ಆಯ್ತು ಅಂತ ಪ್ಲ್ಯಾನ್ ಮಾಡೀವಿ. ಯಾಕಂದರೆ ಎಲ್ಲ ಫಿಟ್ಟಿಂಗ್ ಮಾಡಿ ಗಾಡಿನ ಒಂದು ರೌಂಡ್ ಹೊಡಿಬೇಕಂದ್ರೆ ಹಿಂಗೆ ಸುತ್ತಾಡ್ಕೊಂಡು ಬರ್ಬೇಕು. ಬ್ರೇಕು ಕ್ಲಚ್ಚು ಎಲ್ಲ ಸರಿಯಾಗಿ ವರ್ಕ್ ಆಗುತ್ತಿಲ್ಲ, ಲೈಟ್ ಇಂಡಿಕೇಟರ್ ಬ್ರೇಕ್ ಲೈಟ್ ಎಲ್ಲವೂ ಎನಿ ಕಂಡೀಷನ್ ಓಕೆ ಆಗುತ್ತಿಲ್ಲ ನೋಡ್ಕೊಂಡು ಆಮೇಲೆ ಗಾಡಿ ಲೋಡಿಗೆ ಹೋಗ್ಬೇಕು. ಇವಾಗಂತೂ ಇಷ್ಟೆಲ್ಲ ಕೆಲಸ ಆಯ್ತು. ಇವತ್ತಿನ ಕೆಲಸ ಅಂದ್ರೆ ಬರೀ ವೈರಿಂಗ್ ಕೆಲಸ, ಬರೀ ಹೆಡ್ಲೈಟ್ ಫಿಟ್ ಮಾಡ್ಯಾರ, ಸೈಡ್ ಇಂಡಿಕೇಟರ್ ಫಿಟ್ ಮಾಡಿದ್ವಿ. ಈಗ ಇಂಡಿಕೇಟರ್ ಎಲ್ಲ ಇಷ್ಟು ಫಿಟ್ ಮಾಡ್ಯಾರ, ಕಲೆಕ್ಷನ್ನು ಹಾರ್ನು ಇವೆಲ್ಲ ವೈಫರ್ ನೋಡಿ, ಡಬಲ್ ವೈಫರ್, ಒಂದೇ ವೈಫರಲ್ಲ 2 ವೈಫರ್ ಹಾಕ್ಸಿನಿ, ಇದೆಲ್ಲ ಫಿಟ್ ಮಾಡ್ಯಾರ. ಸೊ ಹಾರ್ನೆಲ್ಲ ಫಿಟ್ ಮಾಡ್ಯಾರ. ಇವತ್ತಿನ ಕೆಲಸ ಇಷ್ಟ ಆಯ್ತು. ಇವತ್ತು ವೈರಿಂಗ್ ಬರೀ ಬನ್ನಿ ಇವಾಗ ಮುಗೀತು ಕೆಲಸ. ಮತ್ತು ಪುನಃ ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ಮತ್ತು ನಾಳೆ ಏನೇನಾಗುತ್ತೆ ಅನ್ನೋದು ನಾಳೆ ನೋಡೋಣ ಅಂತ. ಹಾಯ್ ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಸೀದಾ ರೂಮಿಂದ ಗಾಡಿ ಹತ್ರ ಬಂದೀವಿ. ಇವಾಗೇನಪ್ಪ ವೈರಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ವೈರಿಂಗ್ ನಾವು ಇನ್ನೂ ಬಂದಿಲ್ಲ, ಎಲ್ಲ ಹೋಗ್ಯಾನಂತ, ಬರಬೇಕು. ಬಂದಮೇಲೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು. ನಾವಿವಾಗ ಮತ್ತೇನು ಮಾಡ್ಬೇಕಂತ ಮಾಡಿವಪ್ಪ ಅಂದ್ರೆ ಈ ಗಾಡಿ ಸ್ವಲ್ಪ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಕ್ಲಚ್ ಮೊನ್ನೆ ಕೆಲಸ ಮಾಡಿದ್ವಿ, ಇನ್ನು ಚೆಕ್ ಕರೆಕ್ಟಾಗಿ ಐತಿಲ್ಲ ನೋಡಬೇಕು. ನೋಡಿಕೊಂಡು ಸ್ವಲ್ಪ ಬಾಕಿದ ಕೆಲಸ ಮಾಡಿಸ್ಬೇಕಂತ ಮಾಡೀನಿ, ಮಾಡಿಸಿಬಿಟ್ಟು ಹೋಗ್ಬೇಕು. ಏನು ಮಾಡೋದು, ಕೆಲಸ ಮಾಡೋರು ಸರಿ ಇಲ್ಲ ಅಂದ್ರೆ ಗಾಡಿ ಕೆಲಸ ಎಲ್ಲ ಮಾಡ್ತಾರೆ. ಉಳಿಯೋದು ಏನಪ್ಪ ಅಂದ್ರೆ ಕ್ಯಾಬಿನ್ ಕೆಲಸ ಸ್ವಲ್ಪ ಐತಿ, ಸ್ವಲ್ಪ ಸಣ್ಣ ಪುಂಟ ಐತಿ. ಅದನ್ನ ಎಲ್ಲಿ ಮಾಡೋಕ್ಕೆ ಬಿಡಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ. ಎಲ್ಲರೂ 1 to ಡಬಲ್ ರೇಟ್ ಹೇಳ್ತಾರೆ, ಹೋಗ್ಬಿಟ್ಟು 10,000 15,000 20,000 ಹೇಳ್ತಾರೆ. ಏನು ಕೆಲಸ ಇಲ್ಲ, ಕಮ್ಮಿ ಸ್ವಲ್ಪ ಕೆಲಸ ಐತಿ. ಇವ ಅಂತರೂ ಹೋಗೇ ಬಿಟ್ಟಾನ, ಮಾಡೋ ಅಂತರೂ ಇಲ್ಲೇ ಇಲ್ಲ. ಇನ್ನೂವರೆಗೂ ಒಂದು ವಾರ ಆಯ್ತು ನೋಡ್ರಿ, ಬಂದೇ ಇಲ್ಲವ. ಈಗ ಬಂದಿದ್ದು ಅಂಗಡಿ ಬಂದಿದ್ದೇ ಐತೆ, ಒಂದು ಬಂದಿಲ್ಲ. ಹಾಗಾಗಿ ಈ ಸಮಸ್ಯೆ ನಮಗೆ ಆಗೈತಿ. ಬರೀ ಇವಾಗ ಸೀದಾ ಬ್ಯಾಟ್ರಿ ಎಲ್ಲ ತೊಗೊಂಬಂದು ಈ ಗಾಡಿ ಹಾಕಿ ಸ್ಟಾರ್ಟ್ ಮಾಡೋಣಂತೆ. ಫ್ರೆಂಡ್ಸ್ ಇವಾಗ ನೋಡಿಲ್ಲೇ ಗಾಡಿ ಡೀಸೆಲ್ ತಂದು ಹಾಕಿದ್ವಲ್ಲ, ಏರ್ ತೆಗ್ದಿದ್ದಿಲ್ಲ, ಇವಾಗ ಏರ್ ತೆಗಿಯಾಕತ್ತೀವಿ. ಡೀಸೆಲ್ ಏರ್ ತೆಗಿಯೋದು, ಬ್ಯಾಟ್ರಿ ಎಲ್ಲ ಫಿಟ್ ಮಾಡೀವಿ. ಫಿಟ್ ಮಾಡಿ ಏರ್ ತೆಗಿತಾ ಇದೀವಿ. ಏರ್ ಯಾವ ಥರ ತೆಗಿತಾರಪ್ಪ ಅಂದ್ರೆ, ನೌಸಲ್ ನಟ್ ಇರ್ತಾವಲ್ಲ, ಪಂಪ್ ಮಾಡಿ 3 ಲೂಸ್ ಮಾಡಬೇಕು. 3 ನೌಸಲ್ ನಟ್ ಇದೆ ನೋಡಿ, 1 2 3 ಲೂಸ್ ಮಾಡಿರಿ. ಆಮೇಲೆ ಪಂಪ್ ಮಾಡೋದು, ಪಂಪ್ ಮಾಡಿ ಒಂದು ಸರ್ತಿ ಸೆಲ್ಫ್ ಮಾಡಬೇಕು. ಒಂದು ಸರ್ತಿ ಸೆಲ್ಫ್ ಮಾಡಿ ಡೀಸೆಲೆಲ್ಲ ಈ ಥರ ಹೊರಗೆ ಬರುತ್ತಲ್ಲ, ಹೊರಗೆ ಬಂದಮೇಲೆ ಮತ್ತೆ ಟೈಟ್ ಮಾಡಬೇಕು. ಟೈಟ್ ಮಾಡಿಂದ ಮತ್ತು ಆಮೇಲೆ ಪಂಪ್ ಮಾಡಿ ಸ್ಟಾರ್ಟ್ ಮಾಡಿಬಿಡೋದು. ಒಂದರೆ 3 ತೆಗೆದಾಗ ಲೂಸ್ ಆಗ್ಲಿಕ್ಕಂದ್ರೆ 4 ತೆಗಿದ್ರೆ 5 6 ತೆಗೆದು ಲೂಸ್ ಏರ್ ತೆಗಿಬೋದು. ಇವಾಗಿನ ಗಾಡಿ BS6 BS4 ಎಲ್ಲ ಈ ಥರ ಸಮಸ್ಯೆ ಇಲ್ಲ, ಬರೀ ಪಂಪ್ ಮಾಡಿದ್ರೆ ಸ್ಟಾರ್ಟ್ ಆಗಿಬಿಡ್ತಾವೆ. ಇದೆಲ್ಲ BS3 ಗಾಡಿಗೆ ಈ ಥರ ಇರೋದು. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇವಾಗ ಈ ಗಾಡಿ ಸ್ಟಾರ್ಟ್ ಮಾಡಿ ಕ್ಲಚ್ ತೊಗೊಂಡು ಕ್ಲಚ್ ಸರಿ ಮಾಡಿಸಿ ಗಾಡಿ ಎಲ್ಲ ಪಾರ್ಕಿಂಗ್ ಎಲ್ಲ ಸುತ್ತಾಡ್ಸಿದ್ವಿ. ಆದರೂ ಗಾಡಿ ಕ್ಲಚ್ ಏನಾಗುತ್ತಪ್ಪ ಅಂದ್ರೆ, ಒಮ್ಮೆ ಓಕೆ ಆಗುತ್ತಾ, ಒಮ್ಮೆ ಏರ್ ಹಿಡಿತೈತಿ, ಒಮ್ಮೆ ಓಕೆ ಆಗುತ್ತಾ, ಒಮ್ಮೆ ಏರ್ ಹಿಡಿತೈತಿ. ಹಾಗಾಗಿ ಇವಾಗ ಇಲ್ಲಿ ನಿಲ್ಲಿಸ್ಬಿಟ್ಟಿವಿ ಅಡ್ಡ. ಎಲ್ಲ ಡಬಲ್ ಕೆಲಸ ಹತ್ತಿಬಿಟ್ಟೈತೆ ನಮಗೆ ಇವಾಗ. ಫ್ರೆಂಡ್ಸ್ ನೋಡಲ್ಲ, ಗಾಡಿ ತೊಗೊಂಬಂದು ಇಲ್ಲಿ ನಿಲ್ಸಿವಿ ಅಡ್ಡ. ಇಲ್ಲಿ ಯಾಕೆ ನಿಲ್ಸಿವಿ ಅಂದ್ರಪ್ಪ ಅಂದ್ರೆ, ಈ ಗಾಡಿನ ಚಲೋ ಮಾಡಿ ಈ ಪಾರ್ಕಿಂಗ್ ತುಂಬ ಓಡಾಡಿಸ್ಬಿಟ್ಟಿವಿ. ಓಡಾಡಿಸಿದಕ್ಕೆ ರೋಡ್ ಎಲ್ಲ ಕಿಚಾಡ್ ಪಚಾಡಕ್ಕೆ ಹೋಗ್ಬಿಟ್ಟೆ. अरे घुमाओ, रुकेगा नहीं, टोकेगा ना, तुम्हारा ऊपर जिम्मेदारी. ಇಲ್ಲೋಡಿಲ್ಲ ಪಾರ್ಕಿಂಗ್ ಎಲ್ಲ ಹಂಗಾಗಿತ್ತು. ಒಂದು 4-5 ಬಾರಿ ಇದ್ರಾಗ ಓಡಾಡಿಸಿದ್ವಿ ಕ್ಲಚ್ ಚೆಕ್ ಮಾಡ್ಬೇಕಂತಂದು. ಆದರೆ ಕ್ಲಚ್ ಓಕೆ ಆಗಲಿಲ್ಲ, ಅದು ಮತ್ತೆ ಒಳ್ಳೆ ಏರಿಟಿ ಆಗತೈತಿ. ಅದಕ್ಕೆ ಇವಾಗ ಹೊಳ್ಳೆ ಮೇಸ್ತ್ರಿನ ಕರೆಸ್ಬೇಕಂತ ಮಾಡಿ. ಮೇಸ್ತ್ರಿ ಅಂದ್ರೆ ಇವಾಗ ಮೇಸ್ತ್ರಿ ಅದಾನ, ಆ ಕ್ಲಚ್ ಏನು ರೆಡಿ ಮಾಡಿ ಕಳಿಸಲ್ಲಿ ಕಿಟ್ಟು ಬೇರೆ ಹೊಸದು ಹಾಕ್ಯಾರಲ್ಲ ಅವ್ರದ್ದು. ಕ್ಯಾವ वही बंद हो गया, गाड़ी बंद हो गया, बंद किया. हाँ भी हो रहा है ना, बराबर निकल रहा है. ಏನಪ್ಪ ಗಾಡಿ ಸಮಸ್ಯೆ ಅಂದ್ರೆ ಒಂದೊಂದು ಸಮಸ್ಯೆ ಕಾಡ್ತಾವಪ್ಪ ಈ ಗಾಡಿ ಒಳಗೆ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇಷ್ಟೊತ್ತಾದರೂ ವೈರಿಂಗ್ ಕೆಲಸ ಮಾಡ್ತಾನೆ ಇದ್ದೀವಿ, ಇನ್ನೂ ಮುಗಿದಿಲ್ಲ. ಸೊ ಮೀಟ್ರ್ ಕೆಲಸ ಮಾಡ್ತಾಯಿದ್ದೀವಿ ನೋಡ್ರಿ, ಎಲ್ಲ ಕಲೆಕ್ಷನ್ ಮಾಡ್ತಾ ಇಷ್ಟೆಲ್ಲ ಜಂಜಟ್ ಹಾಕೊಂಡ್ಬಿಟ್ಟಿವಿ. ಇವತ್ತು ಮುಗಿಯಂಗಿಲ್ಲ ಕಂಪ್ಲೀಟ್ ಅಂದರೆ ಇವತ್ತೊಂದು ಕೆಲಸ 90%
ಅಂದರೆ 80% ಕೆಲಸ ಮುಗೀತು ವೈರಿಂಗ್ದು. ಇನ್ನು 20% ಉಳಿತೈತಿ. ನಾಳೆ ಬೆಳಗ್ಗೆ ಬಂದು ಅದೊಂದಿಟ್ಟು ಮುಗಿಸ್ಬಿಡ್ತೀವಿ ಇವೆಲ್ಲ. ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ಇವಾಗ ಇಷ್ಟಂದ್ರೆ ಕೆಲಸ ಆಯ್ತು. ಸೊ ಸೈಡ್ ಲೈಟ್ ಮ್ಯಾಗ್ ಲೈಟ್ ಇನ್ನೂ ಹಾಕಿಲ್ಲ. ಇವಾಗ ನೋಡಿದ್ರೆ ಟೈಮ್ ನೋಡಿದ್ರೆ ಇವಾಗ 10 ಗಂಟೆ ಆಯಿತು. ಎಲ್ಲ ಫಿಟ್ ಮಾಡೋದು ಸಿಕ್ಕಾಬ್ರಿ ಟೈಮ್ ಆಗುತ್ತೆ ನಮ್ಮ ಊರಲ್ಲಿ. 10 ಗಂಟೆ 19 ನಿಮಿಷ ಆಯ್ತು. ಸೊ ಡಬಲ್ ವೈಪರ್ ಹಾಕ್ಸಿವಿ ಈ ಗಾಡಿಗೆ. ಎಲ್ಲರೂ ಸಿಂಗಲ್ ಅಲ್ಲ, ಇದಕ್ಕೆ ಡಬಲ್ ಹಾಕ್ಸ್ಬಿಟ್ಟಿವಿ. ನೋ ಟೆನ್ಷನ್, ಡಬಲ್ ವೈಪರ್. ಸೊ ಲೈಟಿಂಗ್ ಎಲ್ಲ ಚೆನ್ನಾಗಾಗಿದೆ ಮುಂದ್ಗಡೆ. ಸೊ ಮುಂದೆ ಇನ್ನೂ ಮಾಡಬೇಕು, ಕೆಲಸ ಇದೆ. ಹಾರನ್ ನೋಡ್ರಲ್ಲ, ಬೆಂಚ್ ಕಾರ್ ಗಾಡಿ ಹಾರ್ನ ಹಾಕಿ ಪಂಪ್ ಪಂಪ್ ಅಂತ. ಏರ್ ಹಾರ್ನ ನೋಟ್ ಅಲೌಡ್, ಹಂಗಾಗಿ ನಾವು ಏರ್ ಹಾರ್ನ ಹಾಕೇ ಇಲ್ಲ. ಯಾಕಂದ್ರೆ ಎಲ್ಲರೂ ಏರ್ ಹಾರ್ನ ಹೊಡೆದ್ರೆ ಫೈನ್ ಹಾಕೋದಿದೆ. ಈ ಏರ್ ಹಾರ್ನಕ್ಕೆ ಭಾಳ ಅಪ್ಪಿ ಹೊಡೆದ್ವಿ ಅಂದ್ರೆ 2-3 ಸಾವಿರ ರೂಪಾಯಿ ಹೋಗುತ್ತೆ. ಬಟ್ ನಾ ಗಾಡಿ ಹೊಡ್ಲಿಕ್ಕಂದ್ರೆ ಬೇರೆ ಯಾರು ಹೊಡಿತಿರ್ತಾರಲ್ಲ, ಅವಾಗ ಏರ್ ಹಾರ್ನ ಅಪ್ಪಿ ಮಿಸ್ ಆಗಿಬಿಡ್ತೈತಿ. ಹೊಡಿದ್ನಿ ಅಂದ್ರೆ ಮತ್ತೆ ಫೈನ್ ಕಟ್ಟೋದು ಅಲ್ರಿ. ಏರ್ ಹಾರ್ನ ಹಾಕ್ಯಾರ ಫೈನ್ ಹಾಕಿದ್ರು, ಈ ಥರ ಸಮಸ್ಯೆ. ಅದಕ್ಕೆ ಈ ಥರ ಹಾಕ್ಬಿಟ್ರೆ ಕಿರಿಕಿಲ್ಲ ಬ್ಯಾಟ್ರಿ ಹಾರ್ನ. ಸೊ ಇನ್ನು ಬಂಪರ್ಗೆ ಇನ್ನೂ ಸೈಡ್ ಬರ್ದಿಲ್ಲ, ಮ್ಯಾಗ್ ಇನ್ನೂ ಬರ್ದಿಲ್ಲ, ಬರೀಬೇಕು. ನಾಳೆ ಎಲ್ಲ ಕಂಪ್ಲೀಟ್ ಆಗುತ್ತೆ. ಎ ಟು ಝೆಡ್ ನಾಳೆ ಫಿನಿಶಿಂಗ್ ಆಗುತ್ತೆ ಇದು. ಇವಾಗ ತಂತ್ರ ಇಷ್ಟ ಆಗೈತೆ. ಹಿಂದ್ಗಡೆ ಲೈಟ್ ಬ್ರೇಕ್ ಲೈಟ್ ಎಲ್ಲ ಹಾಕಿವಿ. चलो भाई अभी लेफ्ट साइड कहीं ब्रेक पकड़ा था क्या? चलो अभी जाओ नहीं, चलो सुबह देखेंगे क्या बचेगा. अभी मेरे को बहुत तबीयत ख़राब है, सीधा हॉस्पिटल जाएंगे. चलो नहीं तो सुबह उठने के लिए नहीं होता है मेरे को. ಇವತ್ತು ಮಾತ್ರ ಸಿಕ್ಕಾಪಟ್ಟಿ ಜ್ವರ ಬಂದವು. ನಿನ್ನೆ ಏನೋ ಸ್ವಲ್ಪ ಬಂದಿದ್ದು, ಟ್ಯಾಬ್ಲೆಟ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ ಅಂತೇಳಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದೆ. ಆದ್ರೆ ನಮ್ಮ ಟೈಮಿಗೆ ಟ್ಯಾಬ್ಲೆಟ್ ತೊಗೊಂಡು ಒಂದು ದಿವಸ ಕಮ್ಮಿ ಆಗಿತ್ತು. ಮರುದಿವ್ಸ ಬೆಳಗ್ಗೆ ಸಾಯಂಕಾಲ ನೋಡ್ರಿ ಎಕ್ದಮ್ ಥಂಡಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟು ನನಗೆ. ಏನು ಮಾಡೋದು, ಅನಿವಾರ್ಯ ಪ್ರಸಂಗ ಬಂದಿವೆ, ಎಲ್ಲ ಕಂಪ್ಲೀಟ್ ಮಾಡಬೇಕು. ಸೊ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬರ್ತೀನಿ ಇವಾಗ. ಹಾಯ್ ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಸೀದಾ ಪಾರ್ಕಿಂಗ್ ಬಂದ್ವಿ. ಮನೆಯಾಗಿದ್ರೆ ಸೊ ಆರಾಮಿದ್ದಿದ್ದಿಲ್ಲ, ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೈತೆ. ಸೊ ಇವತ್ತು ಮಾತ್ರ ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಿನ್ನೆ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ತುಂಬ ಲೇಟ್ ಆಗಿತ್ತು. ಹಾಗೆ ಟ್ಯಾಬ್ಲೆಟ್ ಒಂದಿದ್ದು, ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಹಾಗೆ ಮಲ್ಕೊಂಡಿದ್ದೆ. ರಾತ್ರಿ ಎಲ್ಲ ಫುಲ್ ಬಿಸಿನೀರು ಕುಡ್ದೀನಿ 2-3 ಸತಿ. ಹಾಗೆ ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗೈತಿ. ಇವಾಗ ಸೀದಾ ಏನಪ್ಪ ಅಂದ್ರೆ ಗಾಡಿದು ಚಾವಿ ನಾನು ನಿನ್ನೆ ಬೆಳಗ್ಗೆ ಬರೋದು ಲೇಟ್ ಆಗುತ್ತೆ ನಾಳೆ ಬೆಳಗ್ಗೆ ಅಂತಂದು ವೈರ್ಮನ್ಗೆ ಚಾವಿ ಕೊಟ್ಟಿನಿ. ಅವ ಎಲ್ಲಿ ಬೇರೆ ಕೆಲಸಕ್ಕೆ ಹೋಗ್ಯಾನ, ಬರ್ತೀನಿ ನಾನು ಇನ್ನೊಂದು ಅರ್ಧ ತಾಸ್ನಾಗ. ಬಂದಾಗ ಆ ಗಾಡಿ ಸ್ಟಾರ್ಟ್ ಮಾಡಿ ಓಕೆ ಮಾಡ್ಬೇಕು. ಶಾರುಖ್ ಬಾಯ್ ನೋಡ್ರಲ್ಲ ಎಷ್ಟು ದುಡಿತಾನಪ್ಪ ಅಂದ್ರೆ, ರೊಕ್ಕ ಬ್ಯಾಂಕ್ನಾಗ ಇಡಾಕತ್ತಾನ ಗೊತ್ತಿಲ್ಲ, ಎಲ್ಲಿ ಇಡಾಕ್ತಾನ ಅಂತಂದು. ಆ ಗಾಡಿದು ಮುಗಿಸಿ ಕಳಿಸಿದ, ಅಲ್ಲೇ ಆ ಗಾಡಿದು ಐತೆ, ಆ ಗಾಡಿದು ಮುಗ್ದಾನ, ಒಳ್ಳೆ ಈ ಗಾಡಿದು ಮುಗಿಸ್ತಾನ. अरे कितना कमा लेगा भाई सर. भाई बिल्डिंग बना देगा. वो तुम्हारी है ना बिल्डिंग? हाँ भाई वो हमारी है. हाँ वही तो मैं देख रहा हूँ. तो ये कॉन्ट्रैक्ट तो आपको ही दिया हो ना, लेबर लोग को पैसा देने का है, लेकिन अभी हिसाब बारी नहीं हुआ है तो नहीं दे रहा हूँ. इधर से जाओ. ये घर से मर जाता है, मगर ये वीडियो बनाने के लिए इतना बड़ा बिल्डिंग कभी बना सके. पेंटर का काम करता है, घर से मर जाएगा. क्यों? अरे आदमी किस लिए करता है उसका? पैसे के लिए ना. हाँ सब घर में 500 रुपया कमाता नहीं, मुश्किल हो जाता है. चलो अच्छी बात है, नहीं कमाता है 500. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇವಾಗ ಗ್ರೀಸ್ನವ್ನು ಕರ್ಸೀನಿ. ಎಲ್ಲೆಲ್ಲಿ ಅಂತ ಎಲ್ಲಿ ಇದ್ನಂದ್ರೆ ಸಿಗ್ನಲ್ ಆಗಿದ್ರೆ ಕರ್ಕೊಂಬಂದಿನಿ ಹೋಗಿ. ಅವನ್ನ ಸೈಕಲ್ನಾಗ ಹುಡುಕ್ಯಾಡಿ ಗ್ರೀಸಿನ ಸಂಬಂಧ ಸಾಕಾಗೈತೆ. ಗ್ರೀಸ್ ಹೊಡ್ಯಾಕತ್ತಾನ ಇವಾಗ. ಅಗದಿ ಫುಲ್ ಹೊಡಿ ಅಂತ ಹೇಳ್ಬಿಟ್ಟಿನಿ. वो किंग पिन स्टेयरिंग गियरिंग सब दबा के मार दो. लेकिन ज़्यादा दिन रुका है ना गाड़ी, उसके लिए. नहीं तो हम ज़्यादा में रास्ते में मार लेता, लेकिन वो बराबर नहीं. इसके लिए आप आदमी इधर घुस के मारा था ना अंदर से. हाँ बराबर रहता है उसके लिए. ಇನ್ನೊಂದು ನೋಡ್ರಲ್ಲೇ, ಬೆಳಗ್ಗೆ ಬಂದು ಎಲ್ಲ ಗಾಡಿಗೆ ಹಿಂದೆ ಬಂಪರ್ಗೆ ಬರ್ದೋಗ್ಯಾರಲ್ಲ, ಗಾಡಿ ನಂಬರ್ ಬರ್ದೋಗ್ಯಾರ KS01AD7427. ರೋಡ್ ಕಿಂಗ್, ರೋಡ್ನಾಗ ಕಿಂಗ್ ಆಗಿಬಿಡೋದು ಇವಾಗ ಇದು. ಬ್ಲ್ಯಾಕ್. ಆ್ಯಕ್ಚುಲಿ ಇದನ್ನೆಲ್ಲ ಫುಲ್ ವೈಟ್ ಮಾಡಿಸ್ಬೇಕಂತ ಮಾಡಿದ್ವಿ.
ಪೇಂಟ್ರನ್ನ ಒಂದು ಲೈಲೈನ್ ಗಾಡಿಗೆ ನೀ ಈ ಥರ ಫುಲ್ ವೈಟ್ ಮಾಡಿಸಿದೆ ಅಂದರೆ ಲುಕ್ ಕಾಣಂಗಿಲ್ಲ. ಸೊ ವೈಟ್ ಕ್ಯಾಬಿನ್ ಆದಮೇಲೆ ಸ್ವಲ್ಪ ಇದು ಬ್ಲ್ಯಾಕ್ ಇತ್ತು ಅಂದ್ರೆ ಚೆನ್ನಾಗಿ ಕಾಣ್ತೈತೆ ಅಂದ್ರೆ ಹಾಗಾಗಿ ಬ್ಲ್ಯಾಕ್ ಮಾಡಿಸಿ. ಜಳಗಿ ಬ್ಲ್ಯಾಕ್, ಈ ಬಂಪರ್ ಬ್ಲ್ಯಾಕ್, ತಳಗೆ ಇದು ಬ್ಲ್ಯಾಕ್. ಇನ್ನೊಂದು ಬ್ಲ್ಯಾಕ್ ಇರೋದ್ರಿಂದ ಏನಪ್ಪ ಅನುಕೂಲ ಜಾಸ್ತಿ ಹೊಲಸು ಅದಕ್ಕೆ ಕಾಣಂಗಿಲ್ಲ, ಗಲೀಜನ್ನು ಇದ್ರಾಗ ಮೇಕಪ್ ಆಗಿಬಿಡ್ತೈತಿ. ಫುಲ್ ವೈಟಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಧೂಳಾದ್ರೂ ಫುಲ್ ಹೊಲಸು ಫುಲ್ ವೈಟ್ ಇದ್ದಾಗ ಫುಲ್ ಹೊಲಸು ಆಗಿಬಿಡ್ತೈತಲ್ಲ, ಅದಕ್ಕೋಸ್ಕರ ಒಂಥರ ಲುಕ್ ಚೆನ್ನಾಗಿ ಕಾಣ್ತೈತಿ. ಫ್ರೆಂಡ್ಸ್ ಇವಾಗ ಮಧ್ಯಾಹ್ನ ಆಯ್ತಾ. ಇವಾಗ ಏನಪ್ಪ ಅಂದರೆ ಈ ಏನು ಮಾಡಿದ್ರು ಕೆಲಸ, ಈ ಬ್ರೇಕಿನ ಕೆಲಸ ಕರೆಕ್ಟಾಗಿ ವರ್ಕ್ ಆಗೋದು ನೋಡಿದ್ರೆ. ಬ್ರೇಕಿಂದು ಬರೀ ಹವಾ ಇಲ್ಲಿ ಲೀಕ್ ಆಗ್ತಾಯಿದೆ ಬರೀ ಇದ್ರೊಳಗೆ ತಳಗ. ಅದಕ್ಕೆ ಇವಾಗ ಮತ್ತೆ ಬಿಚ್ಚಿ ಇವ್ರು ಏನು ಮಾಡಾದಾರಪ್ಪ ಅಂದ್ರೆ ಹ್ಯಾಂಡ್ ಬ್ರೇಕ್ ಚೇಂಜ್ ಮಾಡ್ಬೇಕನ್ನೋದಾರ. ಹ್ಯಾಂಡ್ ಬ್ರೇಕ್ ಸರಿಯಾಗಿ ವರ್ಕ್ ಆಗತ್ತಿಲ್ಲ, ಮೊದಲೇಕಿನ ವರ್ಕ್ ಆಗತ್ತಿಲ್ಲ. ಅದಕ್ಕೋಸ್ಕರ ಇವು ಹ್ಯಾಂಡ್ ಬ್ರೇಕ್ ಎಕ್ಸ್ಚೇಂಜ್ ಮಾಡ್ಬೇಕಂತ ಮಾಡೀವಿ. ಇವನು ಹೋಗಿ ಬೇರೆ ತೊಗೊಂಬರ್ಬೇಕು ಇವಾಗ ಹೋಗಿ. ಏನಾಗುತ್ತಪ್ಪ ಅಂದ್ರೆ ವ್ಯಾಕಮ್ ಏರಿದ್ರೆ ಅಲ್ಲಿ ಪಾಸ್ ಆಗುತ್ತೆ ಒಂದು, ಇಲ್ಲ ಅಂದ್ರೆ ಬ್ರೇಕ್ ಕೊಡಿದ್ರೆ ಇಲ್ಲಿ ಪಾಸ್ ಆಗುತ್ತೆ ವ್ಯಾಕಮ್ ಪೂರ್ ಇರೋಂಗೇ ಇಲ್ಲ. ಸಮಸ್ಯೆ ಏನಂತ ಗೊತ್ತಾಗ್ತಿಲ್ಲ. ಎಲ್ಲ ಕಿಟ್ ಚೇಂಜ್ ಮಾಡಿವಿ, ಮಳೆ ಇದು ಚೇಂಜ್ ಮಾಡತ್ತೀವಿ ಇವಾಗ. ಫ್ರೆಂಡ್ಸ್ ಇವಾಗ ಟೈಮ್ ನೋಡಿದ್ರೆ 10 ಗಂಟೆ ಆಯಿತು. ಇಲ್ಲಿ ತನಕ ಕೆಲಸ ಮಾಡಿದ್ದೀವಿ, ಏನೇನು ಕೆಲಸ ಮಾಡಿದ್ದೀವಪ್ಪ ಅಂತಂದ್ರೆ ಎಲ್ಲ ತೋರಿಸ್ತೀನಿ ನಿಮಗೆ. ಅರೆ ಸಮಾಚಾರ ಬಾಯ್ ವಿಡಿಯೋ ಬನಾತ ಅವ್ರಪ್ಪ ನೋಡಲಿ. ಗಾಡಿ ಈ ಥರ ಇವಾಗ ಫ್ರಂಟ್ ಸೈಜು ಈ ಥರ ಆಗಿದೆ. ಲೈಟಿಂಗ್ ಎಲ್ಲ ಒಳಗಡೆ ಎಲ್ಲ ಎಕ್ಸ್ಟ್ರಾ ಇಲ್ಲೇ ಹಾಕೀವಿ. ಆದರೆ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಸ್ವಲ್ಪ ಉಳ್ದೈತಿ ಗಾಡಿ ಒಳಗೆ. ಸೈಡ್ಗೆಲ್ಲ ಈ ಥರ ಲೈಟಿಂಗ್ ಹಾಕಿ ನೋಡ್ರಿ. ಮ್ಯಾಗ ಈ ಥರ ಕಂಟಿನ್ಯೂರಿಗೆ ಈ ಗಾಡಿ ಲೈಟ್ ಹಾಕಿ ನೋಡ್ರಿ. ಇದು ನೈಟ್ ಟೈಮ್ ಲೈಟಿಂಗ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಲೈಟಿಂಗ್ ಯಾವ ಥರ ಸಿಸ್ಟಮ್ ಇದೆಯಪ್ಪ ನೈಟ್ ಟೈಮ್ ಅಂತಂದು. जगमग कर दिया हाँ ನೋಡಿ ಇದು ಹಿಂದ್ಗಡೆ ಎಲ್ಲ ಈ ಥರ ಇದೆ. ಲೈಟಿಂಗ್ ಹಾಕಿಲ್ಲ, ಇನ್ನೂ ಹಾಕಬೇಕು. ಹಿಂದ್ಗಡೆ ಒಂದು ಬೇಡ, ಎಕ್ಸ್ಟ್ರಾ ಹಾಕೋದು ಬೇಡ ಅಂತ ಸಿಂಬಲ್ ಆಗಿಬಿಟ್ಟಿವಿ. ಕಂಟಿನ್ಯೂರ್ ಹಿಂದ್ಗಡೆ ಈ ಥರ ಇದೆ, ಸೈಡಿಗೆಲ್ಲ ಈ ಥರ ಲುಕ್ ಇದೆ ನೋಡ್ರಿ. ಮ್ಯಾಗಡೆ ಲೈಟ್ 4 ಲೈಟ್ ಹಾಕಿವಿ. ಒಳಗಡೆ ತೋರಿಸಿದ ನಿಮ್ಗೆ. ಒಳಗಡೆ ಅರ್ಧಂಬರ್ಧ ಕೆಲಸ ಆಗೈತಿ, ಅರ್ಧಂಬರ್ಧ ಐತಿ ಇನ್ನು. ಈ ಜಳಗಿ ಯಾಕೆ ಹಾಕಿಲ್ಲಪ್ಪ ಅಂದ್ರೆ ಈ ಜಳಗಿದ್ದು ಸ್ವಲ್ಪ ಕೆಲಸ ಐತಿ. ಏನಪ್ಪ ಅಂದರೆ ಈ ಬ್ರೇಕ್ ಇನ್ನೂ ಸಿಸ್ಟಮ್ ಕರೆಕ್ಟ್ ಆಗಿಲ್ಲ, ಅದಕ್ಕೆ ಸ್ವಲ್ಪ ಜಳಗಿ ಹಾಕಿಲ್ಲ. ಆ ಜಳಗಿ ಹಾಕಿವಿ. ಲುಕ್ ಈ ಥರ ಕಾಣುತ್ತೆ ನೋಡ್ರಿ. ಒಳಗಡೆ ತೋರಿಸ್ತೀನಿ ನಿಮಗೆ. ಒಳಗಡೆ ಎಲ್ಲ ಈ ಥರ ಆಗಿದೆ ನೋಡ್ರಿ ಕೆಲಸ ಎಲ್ಲ. ಯಾವ ಥರ ಏನಾಗಿದೆ ಮತ್ತು ಸೀಟೆಲ್ಲ ಹಾಕ್ಸಿ ನೋಡ್ರಿ. ಸೀಟ್ ಒಳಗೆ ಯಾವ ಥರ ಹಾಕ್ಸಿವಪ್ಪ ಅಂದ್ರೆ ಇದು ಕಾರ್ ಗಾಡಿ ಒಳಗೆ ಹಾಕ್ಸ್ತಾರಲ್ಲ ಆ ಥರ ಹಾಕ್ಸಿವ. ಮಸ್ತ್ ಐತಿ ಸೀಟ್ ಎಲ್ಲ. ಜಾಳ್ಗಿ ಅಲ್ಲೇ ಐತೆ, ಏನೋ ಡ್ರೈವರ್ ಸೀಟ್ ಅಂತ ಬಂದಿಲ್ಲ ನನಗೆ, ಅದ ವಿಚಿತ್ರ ಆಗೈತೆ. ಹಾರನ್ನ ಮೀಟರ್ ಬೋರ್ಡ್ ಎಲ್ಲ ಹೆಂಗಿತ್ತು ಹೆಂಗಾಗೈತೆ ನೋಡ್ರಿ. ಈಗ ಮೊದ್ಲೇಗೆ ಹೆಂಗಿತ್ತು ಈಗ ಹೆಂಗೈತೆ ಪದ್ದ ಸಿರಿ ಓಕೆ ಬೇರೆ ಎಲ್ಲ. 4 ಇಂಡಿಕೇಟ್ರ್, ಇಂಜನ್ ಬ್ರೇಕ್, ಇದು ಗಾಡಿ ಬಂದ್ ಮಾಡೋದು ಸಿಸ್ಟಮ್ ಇಲ್ಲಿ ಮಾಡಿವಿ. ಇಂಜನ್ ಕಂಟ್ರೋಲಿಂಗ್, ವೈಪರ್, ಡಬಲ್ ವೈಪರ್ ಸಿಸ್ಟಮ್ ಎಲ್ಲ ಮೀಟರ್ ಎಲ್ಲ ಆನ್ ಅದ ನೋಡ್ರಿ. ಈಗ 4 ಇಂಡಿಕೇಟ್ರ್, ಹೆಡ್ಲೈಟು, ಈಗ ಹೆಡ್ಲೈಟ್ ಎಲ್ಲ ಆನ್ ಅದಾವು. ಮತ್ತು ನೆಕ್ಸ್ಟ್ ಹೀಟ್ ಮೀಟರ್, ಒಳ್ಳೆ ಡೀಸೆಲ್ ಮೀಟ್ರ್ ಎಲ್ಲ ಓಕೆ ಅದಾವು. ಮತ್ತು ನೆಕ್ಸ್ಟ್ ಚಾರ್ಜರ್ ಕುಂತೀವಿ. ಇಷ್ಟೆಲ್ಲ ಮಾಡಿ ಈ ಬಾನಾಡ್ ಸೀಟ್ ಐತಲ್ಲ ಇಲ್ಲಿ ಐತೆ ನೋಡ್ರಿ. ಇದು ಬಾನಾಡ್ ಸೀಟ್. ಇವಾಗ ಬಾನಾಡ್ ಸೀಟ್ ಹಾಕಬೇಕು. ನಮ್ಮ ಕೆಲಸ ಇತ್ತಲ್ಲ ಹಂಗಾಗಿ ಹಾಕಿದ್ದಿಲ್ಲ. ಡ್ರೈವರ್ ಸೀಟ್ ಹಾಕಿದ್ಮೇಲೆ ಬಾನಾಡ್ ಸೀಟ್ ಹಾಕ್ಬೇಕಂತ ಬಿಟ್ಟಿವಿ. ಇದು ನೈಟ್, ನಾಳೆ ಬೆಳಗ್ಗೆ ಒಂದು ಸತಿ ನಿಂಗೆ ಫುಲ್ಲಾಗಿ ಎಲ್ಲ ತೋರಿಸ್ಬಿಡ್ತೀನಿ ಗಾಡಿನ. ಬೆಳಗ್ಗೆ ಯಾವ ಥರ ಒಳಗೆ ಹೆಂಗೆ ಲುಕ್ ಕಾಣುತ್ತಪ್ಪ ಅಂತ ಇಷ್ಟೆಲ್ಲ ಮೈನಸ್ ಮಾಡಿ ನೋಡ್ರಿ. ಒಟ್ಟು ಡ್ರೈವರ್ಗಳಿಗೆ ಅನುಕೂಲ ಆಗ್ಬೇಕು. ಮಸ್ತ್ ಡ್ರೈವರ್ಗಳು ಮಲ್ಕೊಳಕ, ಹೇಳಾಕ, ಉಳ್ಳಾಡಕ, ಗಾಡಿ ಹೊಡ್ಯಾಕ ಮಸ್ತ್ ಇರ್ಬೇಕು. ಅಂದಾಗ ಡ್ರೈವರ್ಗಳು ಗಾಡಿ ಹೊಡಿತಾರೆ. ಇಲ್ಲ ಹುಡ್ಗ ಇದ್ರೆ ಸರಿ ಅನ್ಸಂಗಿಲ್ಲ ಅವ್ರಿಗೂ. ಇನ್ನೊಂದೇನಪ್ಪ, ಮ್ಯೂಸಿಕ್ ಟೇಪ್ ಕುಂದಿರಿಸ್ಬೇಕು. ಮ್ಯೂಸಿಕ್ ಟೇಪ್ ನಾವೇ ಕುಂದಿರ್ಸಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ತೊಗೊಂಡು ಕುಣ್ಸಿರ ಕೆಟ್ಟೋದ್ರೆ ಸರಿ ಆಗಂಗಿಲ್ಲ. ನಮ್ಮ ಕಡೆನೇ ತೊಗೊಂಡು ಕುಣ್ಸಿರ ಅಲ್ಲೇನಾದ್ರು ಸಮಸ್ಯೆ ಆದ್ರೆ ಅಲ್ಲೇ ವಾಪಸ್ ರಿಟರ್ನ್ ಮಾಡ್ಬೋದು ಅಂತ ಅಂದು ಮ್ಯೂಸಿಕ್ ಟೇಪ್ ಅಂತ ಕುಣ್ಸಿಲ್ಲ. ಅದಕ್ಕೋಸ್ಕರ ಇದು ಗ್ಯಾಪ್ ಐತಿ. ಯಾಕಂದ್ರೆ ನಮಗೆ ಇಷ್ಟದ ಪ್ರಕಾರ ನಾವು ಕುಣ್ಸಿದ್ವಿ ಅಂತ ಮತ್ತು
ಗಾಡಿ ಹೊಡೆಯೋರು ಬಂದವರು ಏನಂತಾರಪ್ಪ ಅಂದರೆ ಇದು ಹಂಗಿಲ್ಲ ಹಿಂಗಿಲ್ಲ ಅಂತಾರೆ. ಅದಕ್ಕೋಸ್ಕರ ಅವರೇ ಯಾರು ಬೇಕಾದವರು ಅವ್ರ ಮನಸ್ಸಿಗೆ ಬಂದಿದ್ದು ಹಾಕಿಸ್ಲಿ ಅಂತ ಸುಮ್ಮನೆ ಕೈ ಬಿಟ್ಬಿಟ್ಟಿವಿ. ಲೈಟ್ ಹೆಡ್ಲೈಟ್ ಗಿಡ್ಲೈಟ್ ಎಲ್ಲ ಮಸ್ತ್ ಅದಾವೆ. ಇವಾಗ ನೈಟ್ ಬೆಳಗ್ಗೆ ಒಂದ್ಸತಿ ನಿಮ್ಮ ಕ್ಯಾಬಿನ್ ಒಳಗೆ ಫುಲ್ ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ. चलो बराबर है ना. अभी वैकम कितना बड़ा फुल है ना. अभी किधर वैकम जा रहा है मेरे को पता नहीं हो रहा है. दिखा दो. अभी हो रहा है ना बस. इधर आई ना सिस्टम. ಈ ಜಾಳಿಗೆ ಒಂದು ಹಾಕ್ಸಿದ್ರಲ್ಲ, ಜಾಳಿಗೆ ಹಾಕ್ಸಿ ನೋಡ್ರಲ್ಲ, ಈ ಕಡೆ ಹೊಸ ಜಾಳಿಗೆ ಇದು. ಇದನ್ನು ರೆಡಿ ಮಾಡಿಸಿ ರಿಪೀಟ್ ಹಾಕ್ಸಿವಿ. ಇದಕ್ಕೆ ಪೇಂಟ್ ಇನ್ನೂ ಮಾಡಿಲ್ಲ, ಬೆಳಗ್ಗೆ ಎದ್ದು ಪೇಂಟ್ ಮಾಡ್ಬೇಕಂತ ಮಾಡಿ ಬೆಳಗ್ಗೆ ಮಾಡಿಕೊಡ್ತಾನೆ. ಬ್ಲ್ಯಾಕ್ ಪೇಂಟ್ ಹೊಡಿತಾನೆ ಇದಕ್ಕೂ ಬ್ಲ್ಯಾಕ್ ಪೇಂಟು, ಈ ಕಡೆನೂ ಬ್ಲ್ಯಾಕ್ ಪೇಂಟ್. ಮತ್ತು ಇದಕ್ಕೂ ಸೀಟ್ ಬರುತ್ತೆ, ಇದಕ್ಕೂ ಸೀಟ್ ಬರಲ್ಲ ಅಂತಲ್ಲ. ಬೆಳಗ್ಗೆ ಇದಕ್ಕೂ ಸೀಟ್ ಫಿಟ್ ಮಾಡ್ತೀವಿ, ಇದೇ ಕಲರ್ ಸೇಮ್ ಸೀಟ್. ಮತ್ತು ಇದ್ರ ಮ್ಯಾಗ ಸೀಟ್ ಕವರು ಬರುತ್ತೆ. ಅಗದಿ ಡ್ರೈವರ್ ಸೀಟ್ ಮೊದಲೇಕಿತ್ತಲ್ಲ ಆ ಥರ ಎಲ್ಲ ಸ್ವಲ್ಪ ಚೇಂಜ್ ಮಾಡಂತೇಳಿ. ಮತ್ತು ಆ ಸೀಟ್ ಬೆಲ್ಟು ಅದ್ರಾಗ ಎಲ್ಲ ಸಿಸ್ಟಮ್ ಅದ್ರಾಗ ಬರುತ್ತೆ. ನೋಡೋಣ, ನಾಳೆ ನಿಮಗೆ ಗಾಡಿ ಲೋಡಿಗೆ ಹೋಗ್ಬೇಕಾದ್ರೆ ಒಂದು ಸತಿ ಎಲ್ಲ ತೋರಿಸ್ಬಿಡ್ತೀನಿ. ಗಾಡಿ ರನ್ನಿಂಗ್ ಮಾಡಿ ಎಲ್ಲ ಮಾಡಿ ಓಕೆ ಮಾಡಿ ತೋರಿಸ್ತೀನಿ ಅಂತ. क्या हो रहा है? बंद करो उसको, बंद करो. अभी इसको हैंड ब्रेक ऑन है क्या बंद है क्या देखो. बंद है ना. बंद मतलब ऑफ है क्या ऑन है? ऑफ है ना. छोड़ दो. अभी ब्रेक मारो, किधर हवा निकलेगा. साला इसमें निकलता है हाला. ನೋಡ್ರಲ್ಲೇ ಬ್ರೇಕ್ ಹೊಡೆದ್ರೆ ಅವನು ಇಲ್ಲಿ ಹೊಡಿತಿದ್ವು ಅವ. ಬ್ರೇಕ್ ಮಾರೋ. छोड़ो छोड़ो छोड़ो. इसी चक्कर में हमको ये होता है. मतलब है कि कुछ फॉल्ट है इसमें. चलो रिटर्न पाइप उल्टा लगाया है. हाँ, वो बोल रहे हैं नहीं वो किट का फॉल्ट. कौन उल्टा लगाया है पर पता नहीं हो रहा है. सुबह से इतना दिन से काम कर रहे हैं. वो भी चेंज किया है, ये भी चेंज किया है, वो भी चेंज. 3 ಐಟಮ್ ಚೇಂಜ್ किया है. ನೋಡಿ ಫ್ರೆಂಡ್ಸ್, ಇವಾಗ ನಾವು ಏನೇನು ಚೇಂಜ್ ಮಾಡಿವಪ್ಪ ಅಂದ್ರೆ ಈ ಗಾಡಿ ಒಳಗೆ ಈ ಹ್ಯಾಂಡ್ ಬ್ರೇಕ್ ಇರುತ್ತಲ್ಲ ಇದನ್ನು ಚೇಂಜ್ ಮಾಡಿದ್ದೀವಿ. ಒಳ್ಳೆ ಮುಂದ್ಗಡೆ ಬ್ರೇಕಿನ ಕಿಟ್ ಇರುತ್ತಲ್ಲ ಅದನ್ನು ಚೇಂಜ್ ಮಾಡಿದ್ವಿ. ಮತ್ತು ಹಿಂದ್ಗಡೆ ಹೌಸಿಂಗ್ ಮ್ಯಾಗ ಒಂದು ಕಿಟ್ ಬರುತ್ತೆ 4 ಪೈಪಿಂದ, ಆ ಕಿಟ್ನು ಚೇಂಜ್ ಮಾಡಿವಿ. ಮತ್ತು ನಮ್ಮದು ಮೊದಲಿಗೆ ಹೆಂಗಿತ್ತು ಹಂಗಾಗೈತಿ. ಇದ್ರ ಸಂಬಂಧ ಈ ಫಾಲ್ಟ್ ಏನೈತಪ್ಪ ಅಂತಂದು ಮೇಸ್ರಿಗೆ ಗೊತ್ತಾಗೋದು. ನಾವು ಅದ್ರ ಸಂಬಂಧ ಗುದ್ದಾಡಿ 8 ಗಂಟೆಗೆ ಅವ್ರು ಹೋಗ್ಯಾರ. ಅದ್ರ ಸಂಬಂಧ ನಾವು ವೆಯ್ಟ್ ಮಾಡಕತ್ತೀವಿ. ಅದೊಂದು ಕೆಲಸ ಮುಗಿದಿತ್ತಂದ್ರೆ ನಮಗೂ ಟೆನ್ಷನ್ ಇದ್ದಿದ್ದಿಲ್ಲ. ಈಗ ಏನೇ ಇರೋದು ಸಮಸ್ಯೆ ಅಂದ್ರೆ ಅದ್ರದ್ದು ಈಗ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಅದು. ಅದೇ ಇಲ್ಲಾಂದ್ರೆ ಗಾಡಿ ಹೆಂಗೆ ಮುಂದಕ್ಕೆ ಹೋಗುತ್ತೆ. ಅದ್ರ ಸಂಬಂಧ ಏನು ಗುದ್ದಾಡಕತ್ತೀವಿ. ನೋಡೋಣ ನಾಳೆ ಏನಾಗುತ್ತೆ. ಹೆಂಗೆ ಮಾಡ್ಕೊಂಡು ಒಟ್ಟು ಲೋಡಿಂಗ್ ಒಂದು ಕನ್ಫರ್ಮ್ ಮಾಡ್ಯಾರ. ಲೋಡಿಂಗ್ ಮಿಸ್ ಆದ್ರೆ ಮತ್ತು ಲೋಡಿಂಗ್ ಕೊಡೋಂಗಿಲ್ಲ. ಏನು ನಮ್ಮ ಟೈಮ್ ಆ ಗಾಡಿಯಾಗೂ ಹಂಗೆ ಈ ಗಾಡಿಯಾಗೂ ಹಂಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗವಂತ. ಇವತ್ತು ಅಡ್ಡಾಡಿ ನನಗಂದ್ರೂ ಜಾಸ್ತಿಯಾಗಿ ಹೋಗ್ಬಿಟ್ಟೈತೆ ನೋಡ್ರಿ. ನೋಡೋಣ ನಾಳೆ ಬೆಳಗ್ಗೆ ಎದ್ದು ನಿಮಗೆ ಒಂದು ಸತಿ ಫುಲ್ ಗಾಡಿ ಮತ್ತೊಂದು ಡೇ ಟೈಮ್ ಈಗ ಪಾರ್ಕಿಂಗ್ ಇದೆಯಲ್ಲ, ಒಂದು ವೇಳೆ ಗಾಡಿ ಹೊರಗೆ ತೆಗೆದು ಅಂದ್ರೆ ಅವಾಗೆಲ್ಲ ಫುಲ್ ತೋರಿಸ್ತೀನಿ ನಿಮಗೆ. ಬರ್ರಿ ಇವಾಗ ಹೋಗೋಣಂತ ರೂಮ್ಗೆ. ಎಲ್ಲ ಬಂದ್ ಮಾಡಿ ನೋಡ್ರಿ 10:30 ಆಯಿತು. ಇಷ್ಟೊತ್ತನ ಗಾಡಿ ಗುದ್ದಾಡಿ ಕೆಲಸ ಮಾಡಕತ್ತೀವಿ. ನಾನೇನು ಹೇಳ್ತೀನಪ್ಪ ಅಂದ್ರೆ ಪ್ರತಿಯೊಂದು ಕೆಲಸಕ್ಕೂ ನಾನು ಓಡಾಡ್ಬೇಕು. ಯಾಕಂದ್ರೆ ವೈರಿಂಗ್ ಮ್ಯಾನ ಕರ್ಕೊಂಬಂದಾಗ ವೈರಿಂಗ್ ಮ್ಯಾನ್ ಕೆಲಸ ಕೈಯಾಗಿ ನಿಂದಿರ್ಬೇಕು. ಅವ ಏನಂತ ನಾನು ಹೇಳಬೇಕು, ಅವ್ನಿಗೆಲ್ಲ ಹೇಳಿ ಮಾಡಿಸ್ಬೇಕು ನಾನು. ಅವ ಹೇಳಿಲ್ಲಕಂದ್ರೆ ಅವ ಹೆಂಗಾರ ಮಾಡಿಬಿಡ್ತಾನೆ. ನಾ ಹೇಳೋದಕ್ಕೆ ಮತ್ತು ಅವ ಲೈಟ್ ಒಂದು ಸೈಡ್ಗೆ ಒಂದು ತಲೆಗೆ ಇಳಿಸಿದ್ದೆ. ಮತ್ತು ಅವ್ನು ಬಂದಿದ್ದ ಮ್ಯಾಗ 3 ಲೈಟ್ ಸರಿ ಮಾಡ್ಸೀನಿ. ಮತ್ತು ಈಗ किसका है वो चाबी? चलो मैं मेरे को छोड़ दो, मैं लॉक कर दे दादी गाड़ी. सब बंद कर दो. अभी ब्रेक मारेगा तो इधर ही ज़्यादा निकलेगा ना. अब हैंड ब्रेक खोला तो किधर निकलेगा. खोल दो उसको, हैंड ब्रेक खोल दो. वो करेगा अभी, मैं देख रहा हूँ. हैंड ब्रेक खोलेगा ना हम लोग को. वो उधर से निकलता है. पीछे जो देख चटा कितना स्पीड से उतर रहा है. साला मरवा देते सब. अभी गाड़ी सही से चल सकते क्या? थोड़ी ब्रेक मारा तो
लेकिन ये तो चल सकता है, ऐसे ही चलाए तो चलता है। देखेंगे सुबह कैसा होता है, वैसे बना के लेके जा सकता है। ಏನು ಚೇಂಜ್ ಮಾಡಿದ್ವಿ, ಇದೊಂದು ಚೇಂಜ್ ಮಾಡಿಲ್ಲ, ಇದೊಂದು ಚೇಂಜ್ ಮಾಡ್ಬೇಕು, ಒಳ್ಳೆ ಇದೊಂದು ಚೇಂಜ್ ಮಾಡಬೇಕು. ಇದನ್ನ ಹೆಂಗೆ ಚೇಂಜ್ ಮಾಡೋಕ್ಕೆ ಬರಲ್ಲಪ್ಪ ಅಂದ್ರೆ ಇವು ವೇರಿಂಗ್ ಇಡ್ತಾರೆ, ಇದೇ ಸಮಸ್ಯೆ. ಬರ್ರಿ, ನಮಗಂತರೂ ಈ ಗಾಡಿ ಕೆಲಸ ಮಾಡಿದ್ರೆ ಸಾಕಾಗಿ ಹೋಯ್ತು. ಫ್ರೆಂಡ್ಸ್, ಫೈನಲಾಗಿ ಇವಾಗ ರೂಮಿಗೆ ಬಂದ್ವಿ. ಸೊ ರೂಮಿಗೆ ಯಾರು ಬಿಟ್ರಪ್ಪ ಅಂದ್ರೆ ನಮ್ಮ ಲೈಟ್ರ್ ಬಾಯ್ ಅಂದ್ರೆ ಕರೆಂಟ್ ವೈರಿಂಗ್ ಮ್ಯಾನ್ ಇದೆಲ್ಲ ಅವರ ಬಿಟ್ಟರೆ. ಇವಾಗ ಶಾರುಖ್ ಅವ್ರು ಇಲ್ಲ, ಶಾರುಖ್ ಅವರು ಮೊಹಮ್ಮದ್ ಬಾಯ್ ಇವ್ರ ಮನೆ ಅವಾಗವಾಗ ಹೋಗ್ತಾ ಇರ್ತಾರೆ. ಅಂದರೆ ಅವ್ರು ಯಾವಾಗ ಇರ್ತಾರೆ ಅವಾಗ ಒಬ್ಬರೇ ಇದ್ದಾರೆ. ಅದಕ್ಕೋಸ್ಕರ ಯಾಕೆ ಹೋಗ್ತಾರಪ್ಪ ಅಂದ್ರೆ ಅವರು ವೈಫು ಡೆಲಿವರಿ ಆಗೈತೆ, ಅವರು ಅವ್ರ ಮನೆಗೆ ಹೋಗ್ಯಾರ. ಹಾಗಾಗಿ ಅವರು ಒಬ್ಬರೇ ಇರ್ತಾರೆ, ಹಂಗಾಗಿ ಅವ್ರು ಕೂಡ ಹೋಗ್ತಾರೆ. ಇವು ಒಬ್ಬನೇ ಆಗ್ತಾನಲ್ಲ, ಹಂಗಾಗಿ ನಾನು ಇಲ್ಲಿ ಇರ್ತಿಲ್ಲ, ನಾನು ಅಲ್ಲೇ ಕರ್ಕೊಂಡು ಹೋಗ್ತಿದ್ರು. ಇವು ಇಬ್ಬರೇ ಇರ್ತೀವಿ ನಾವು, ಅವ್ರ ತಮ್ಮ ಇವರು ನಾವು. ಸೊ ಇವಾಗ ಊಟ ಮಾಡಿಕೊಂಡು ಮಲಗೋಣ. ಗುಡ್ ನೈಟ್ ಫ್ರೆಂಡ್ಸ್, ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ.